ಎಸ್ಸೆಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಿತಿಕಾ ವಿ ರಾವ್. ನಾವೀಗ ಬಂದೇವೆ ಗೀತಾಂಜಲಿಗೆ. ಲೆಟ್ಸ್ ಗೋ ಇನ್ಸೈಡ್. ಹೊಸ ವರ್ಷಕ್ಕೆ ಹೊಸ ಬಟ್ಟೆ ತೆಗಿಲಿಕ್ಕೆ ಬಂದಿದ್ದೇವೆ ಗೀತಾಂಜಲಿಗೆ. ಎದುರಿಂದ ವಿಡಿಯೋ ಮಾಡಲಿಲ್ಲ, ಇಲ್ಲಿಂದ ವಿಡಿಯೋ ಮಾಡುವ. ಬನ್ನಿ, 3rd ಫ್ಲೋರಿಗೆ ಹೋಗ್ತಾ ಇದ್ದೀವಿ ಫ್ರಾಕ್ ತೆಗಿಲಿಕ್ಕೆ. ಒಳ್ಳೆ ಫ್ರಾಕ್ ಬಂದಿದೆ ನೋಡು, ಸೂಪರ್ ಇದೆ ನೋಡಿ. 3 ಬಟ್ಟೆ ತಗೊಂಡು ಹೋಗಿದ್ದೀನಿ, ಟ್ರೈ ಮಾಡಿ ನೋಡೋಣ ಬನ್ನಿ. ಇದು ಜಸ್ಟ್ ಟ್ರೈ ಮಾಡಿ ಹಾಕಿ ನೋಡಿದಾಗ ತುಂಬಾ ಚೆನ್ನಾಗಿತ್ತು, ತುಂಬ ಇಷ್ಟ ಆಯಿತು. ಸೂಪರ್. ಇದು ಬಂದುಬಿಟ್ಟು ಸೆಕೆಂಡ್ ಫ್ರಾಕ್, ತುಂಬ ಸೂಪರ್ ಇದೆ. ಮೇಡಮ್ ಹೆಸರು ಮಾತ್ರ ಗೊತ್ತಿಲ್ಲ, ಅವ್ರಿಗೆ ತುಂಬ ಥ್ಯಾಂಕ್ಸ್. ತುಂಬ ಹುಡ್ಕೊಂಡು ಮಾತ್ರ ತೊಗೊಂಡು ಬಂದಿದ್ದಾರೆ. ತುಂಬ ಥ್ಯಾಂಕ್ಸ್. ಸೂಪರ್. ಇದು ಬ್ಲೂ ಕಲರ್ ಸ್ಕರ್ಟ್, ತುಂಬ ಫ್ರೀಯಾಗಿ ಸೂಪರ್ ಇತ್ತು, ತುಂಬ ಚೆನ್ನಾಗಿದೆ. ಇದು ಬ್ಲ್ಯಾಕ್ ಕಲರ್ ಸ್ಕರ್ಟ್, ಫ್ಲವರ್ ಆಗಿ ಬಂದಿದೆ. ತುಂಬ ಚೆನ್ನಾಗಿದೆ. ಒಳಗಡೆ ಪುನೊಂದು ಸ್ಕರ್ಟ್ ಇದೆ ಪ್ಲೇನ್ ಆಗಿ, ತುಂಬ ಫ್ರಿಲ್ ಇದೆ, ಸೂಪರ್ ಆಗಿದೆ. ಇನ್ನೊಂದು ಬಂದುಬಿಟ್ಟು ಜೀನ್ಸ್, ತುಂಬಾ ಚೆನ್ನಾಗಿತ್ತು, ಸ್ಟ್ರೆಚೇಬಲ್ ಇತ್ತು. ಬಟ್ ನನಗೆ ಯಾಕೋ ಅದು ಕಂಫರ್ಟೇಬಲ್ ಅನಿಸ್ಲಿಲ್ಲ, ಸೊ ಹಾಗಾಗಿ ಅದು ತೊಗೊಳ್ಳಿಲ್ಲ. ಬಟ್ ಇದು ನೋಡಿ ತುಂಬಾ ಚೆನ್ನಾಗಿದೆ. ಅಂತೂ ಇಂದು ರಜೆ ಬೇರೆ ಬಂದು ಇಲ್ಲೊಂದು ಸುತ್ತಾಕೊಂಡು ಹೋಗುವ ಅಂತೇಳಿ ಹೇಳಿ, ಅದಕ್ಕೆ ಸುತ್ತಾಕೊಂಡು ಹೋಗೋಕ್ಕಲ್ಲ, ಪರ್ಚೇಸಿಂಗಿಗೆ. ನಮ್ಮೊಂದು ಗಲಾಟೆ ಆಗ್ತಿತ್ತು, ಹಣ ಕೊಡಲಿಲ್ಲ ಅಂತೇಳಿ. ಗೀತಾಂಜಲಿ ತುಂಬ ಹಣ ಆಗಿದೆ ಆಲ್ರೆಡಿ. ಈಗ ರಂಗೋಲಿ ಪುಡಿ ತಗೊಂಡ್ವಿ. ಈಗ ಇದು 50 ರೂಪಾಯಿ ಕೊಡಲಿಲ್ಲ ಅಂತೇಳಿ ಬೈತಿದ್ದಾರೆ ನೋಡುವ. ಅಲ್ಲಿ ಫುಲ್ ಈಗ ತೋರಿಸ್ಕೊಂಡು ಬರ್ತೀನಿ ಏನಾಗುತ್ತೆ ನೋಡುವ. ಪೂರ್ಣಕ್ಕೆ ಬಂದಿದ್ದೇವೆ, ಐಟಮ್ಸ್ ತಗೊಳ್ತಾ ಇದ್ದೀವಿ. ಫಸ್ಟಿಗೆ ಬೋಣಿ ಆಗಿದ್ದು ವಿಮ್ಮಿದು ಮಾತ್ರ. ಅಮ್ಮ ಈಗ ಪರ್ಚೇಸಿಂಗಲ್ಲಿ ಬ್ಯುಸಿಯಾಗಿದ್ದಾರೆ. ನಾನು ಫುಲ್ಲಾಗಿ ಗೀತಾಂಜಲಿಯಲ್ಲಿ ಏನೆಲ್ಲ ಪರ್ಚೇಸ್ ಮಾಡಿದೆ ನನ್ನ ವೀಡಿಯೋನ ನಾನು ಮನೆಗೆ ಹೋದ ನಂತರ ಹಾಕ್ತೀನಿ. ಇಲ್ಲಂತೂ ಆಗ್ತಾಯಿಲ್ಲ, ಹಾಫ್ ಮಾಡಿದ್ದೀನಿ. ನೋಡೋಣ ಬನ್ನಿ. ಪರ್ಯಾಯ ಇರುವಂತಹ ಮಠ ಇದೆ. ಫುಲ್ಲು ಜನ ಎಲ್ಲ ಕೂತ್ಕೊಂಡಿದ್ದಾರೆ ಇಲ್ಲೆಲ್ಲ. ನಮ್ಮ ಒಂದೊಂದೇ ಐಟಮ್ ಹೇಳ್ತಾ ಇದ್ದಾರೆ, ನೋಡ್ಕೊಂಡು ಹೋಗೋಣ ಬನ್ನಿ. ಟೈಮ್ ಆಲ್ರೆಡಿ ಆಯಿತು, 4:15 ಬಿಟ್ಟಿದ್ವಿ. ಈಗ ಇನ್ನು 6:45 ಆಗ್ತಾ ಬಂತು. ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಿನ್ನೆ ನೈಟ್ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, 8:30 ಆಗಿತ್ತು ಮನೆಗೆ ರೀಚ್ ಆಗುವಾಗಲೇ. ಗೀತಾಂಜಲಿಯಲ್ಲೇ ತುಂಬ ಸಮಯ ಟೈಮ್ ತಗೊಳ್ತು, ಹಾಗಾಗಿ ಸ್ವಲ್ಪ ಲೇಟ್ ಆಯಿತು. ಸೊ ನೈಟ್ ಕಂಟಿನ್ಯೂ ಮಾಡಲಿಲ್ಲ ನಾನು. ಸೊ ಏನೆಲ್ಲ ಬಟ್ಟೆ ತೊಗೊಂಡಿದ್ದೀನಿ ಅಂತೇಳಿ ಹೇಳಿ ಇದರಲ್ಲಿ ಬಾಕ್ಸಲ್ಲಿ ಹಾಕಿಟ್ಟಿದ್ದೀನಿ. ಸೊ ಎಲ್ಲನೂ ಹಾಕಿ ತೋರಿಸ್ತೀನಿ. ಅಲ್ಲಿ ನಾನು ವಿಡಿಯೋ ಕಂಟಿನ್ಯೂ ಮಾಡಲಿಕ್ಕಾಗಲಿಲ್ಲ, ತುಂಬ ರಶ್ ಇತ್ತು. ತುಂಬ ರಶ್ ಇದ್ದ ಕಾರಣ ಏನೂ ಮಾಡೋಕ್ಕಾಗಲಿಲ್ಲ ವಿಡಿಯೋ ಕಂಟಿನ್ಯೂ. ಸೊ ಒಂದೊಂದೇ ಬಟ್ಟೆ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ನಿಮಗೂ ಇಷ್ಟ ಖಂಡಿತವಾಗ್ಲಾಗುತ್ತೆ. ಕ್ವಾಲಿಟಿ ಸೂಪರ್ ಆಗಿದೆ, ಅದು ಹೇಳೋಕ್ಕೊಂದು ಮಾತಿಲ್ಲ, ಸೂಪರ್ ಆಗಿದೆ. ಇದು ಲಾಸ್ಟ್ ಟೈಮ್ ತಗೊಂಡಂತಹ ಫ್ರಾಕ್. ಈ ಫ್ರಾಕ್ನ ನೋಡ್ಬೋದು, ಈ ಥರ ಫ್ರಾಕ್ ಅಪ್ ಜೀನ್ಸಲ್ಲಿ ಬರುತ್ತೆ, ನಂತರ ಈ ಥರ ಬರುತ್ತೆ. ಹೀಗೆ ಬರುತ್ತೆ. ಸೊ ಇದನ್ನು ದೂರದಲ್ಲಿ ಹಿಡಿದು ತೋರಿಸ್ತೀನಿ ಆ್ಯಂಡ್ ಎಲ್ಲನೂ ಹಾಕಿ ತೋರಿಸ್ತೀನಿ. ಸೊ ಈ ವಿಡಿಯೋನಲ್ಲಿ ಫಸ್ಟಿಗೆ ನಾನು ತೋರಿಸ್ತಾ ಹೋಗ್ತೀನಿ. ಇದು ಲಾಸ್ಟ್ ಟೈಮ್ ತೊಗೊಂಡಿರುವಂತಹ ಬಟ್ಟೆ. ಇದು ನಿನ್ನೆ ತಗೊಂಡಿರುವಂತಹ ಬಟ್ಟೆಯಲ್ಲಿ ಇದು ಒಂದು. ತುಂಬ ಚೆನ್ನಾಗಿತ್ತು, ತುಂಬ ಫಿಟ್ಟಿಂಗ್ ಕರೆಕ್ಟ್ ಆಗಿದೆ. ಆ್ಯಂಡ್ ಆಲ್ಸೋ ಕೈದು ಫಿಟ್ಟಿಂಗ್ಸ್ ಹೇಳ್ಬೋದು, ಯಾವುದು ಹೇಳ್ಬೋದು, ಕರೆಕ್ಟ್ ಆಗಿದೆ. ಆ್ಯಂಡ್ ಇದು ನೀಗಿಂತ ಡೌನ್ ಇದೆ, ಒಂಥರ ಲೈಕ್ ಇದಕ್ಕೆ ಪ್ಯಾಂಟ್ ಬೇಕಾದರೆ ಹಾಕ್ಬೋದು, ಇಲ್ಲಾದರೆ ಬೇಡ. ಸೊ ಇದು ತುಂಬಾ ಚೆನ್ನಾಗಿದೆ. ನೋಡ್ಬೋದು, ಕಂಪ್ಲೀಟ್ ಡ್ರೆಸ್ ಇಲ್ಲಿ ಕಾಣುತ್ತೆ, ತುಂಬಾ ಸೂಪರ್ ಆಗಿದೆ. ಸೊ ಇದನ್ನ ಈಗ ಹಾಕೊಂಡು ಬರ್ತೀನಿ. ನೋಡ್ಬೋದು ಯಾವ ಥರ ಬಟ್ಟೆ ಇದೆ ಅಂತ ಹೇಳಿ. ಸೋಫಾದ ಮೇಲೆ ಹತ್ತಿ ತೋರಿಸ್ತೀನಿ. ಕಂಪ್ಲೀಟಾಗಿ ಫುಲ್ ಗೌನ್ ಇದೆ, ನಾನು ಪ್ಯಾಂಟ್ ಹಾಕೊಂಡಿದ್ದೀನಿ. ಸೊ ಇದು ಕಂಪ್ಲೀಟಾಗಿ ಈ ಥರ ಬರುತ್ತೆ, ಫುಲ್ಲಾಗಿ ಇಲ್ಲಿವರೆಗೆ ಬರುತ್ತೆ. ತುಂಬ ಫ್ರೀ ಆಗಿದೆ, ತುಂಬ ಅಗಲಾಗಿ ಹೀಗೆ ಹಿಡ್ಕೊಳ್ಬೋದು. ದೇವಸ್ಥಾನಕ್ಕೆ ಕೂಡ ಹಾಕೊಂಡು ಹೋಗ್ಲಿಕ್ಕೆ ಇದು ಸೂಪರ್ ಆಗಿದೆ. ಇದ್ರ ಜೊತೆ ಇದು ಪ್ಯಾಂಟನ್ನು ಹಾಕ್ಬೋದು, ಅನ್ಕಂಫರ್ಟೇಬಲ್ ಫೀಲ್ ಆದರೆ ಪ್ಯಾಂಟ್ ಕೂಡ ಹಾಕ್ಬೋದು. ಇದು ಫಸ್ಟ್ ಡ್ರೆಸ್ ನಾನು ತೊಗೊಂಡಿರುವಂಥದ್ದು. ಸೆಕೆಂಡ್ ಡ್ರೆಸ್ ಇವಾಗ ಬನ್ನಿ. ಸಾರಿ, ಒಂದು ವಿಷಯ ಹೇಳೋದು ನೆನಪೋಯ್ತು. ಈ ಡ್ರೆಸ್ ನಾನು ಎದುರುಗಡೆ ಹೋದಾಗ
ಇರಲಿಲ್ಲ. 3rd ಫ್ಲೋರಲ್ಲಿ ಯಾವುದೇ ಫ್ರಾಕ್ ಬೇಕಾದರೂ, ಫ್ರಾಕ್, ಜೀನ್ಸ್ ಆಗಲಿ ಅಥವಾ ವೆಸ್ಟರ್ನ್ ವೇರ್ ಆಗಲಿ ಯಾವುದೇ ಬೇಕಾದರೂ ಕೂಡ ನೀವು 3rd ಫ್ಲೋರಿಗೆ ಹೋಗಬೇಕು. ಸೊ ಈಗ ಈ ಥರದೇ ಬಟ್ಟೆ ಬೇಕು ಅಂತ ಹೇಳಿ ನಾನು ವೆಯ್ಟ್ ಮಾಡಿ ಅಲ್ಲಿ ಶಾಪಲ್ಲಿ ನೋಡಿಟ್ಟಿದ್ದೆ ಲಾಸ್ಟ್ ಟೈಮ್. ಸೊ ಅದು ಸಿಗೋದು ಇವತ್ತು ಬೇಡ ಅಂತ ಹೇಳಿ ತೊಗೊಂಡಿರಲಿಲ್ಲ. ಸೊ ಇದೇ ಬಟ್ಟೆ ಬೇಕು ಅಂತ ಹುಡುಕ್ತಾ ಈ ಥರ ಅಟ್ಲೀಸ್ಟ್ ಕಲರ್ ಚೇಂಜ್ ಆದರೂ ಪರವಾಗಿಲ್ಲ, ಬಟ್ ಈ ಥರ ಪ್ಯಾಟರ್ನ್ ಬೇಕು ಅಂತ ಹೇಳಿ ಆಸೆಯಿಂದ ಇದ್ದೆ. ಸಿಗಲಿಲ್ಲ. ಫೋಟೋ ತೋರಿಸಿದೆ. ಪಾಪ ಆ ಲೇಡಿ ಒಳಗೆ ಹೋಗಿ ಅದನ್ನು ತೊಗೊಂಡು ಬಂದಿದ್ದಾರೆ. ನಾವು ಬೇರೆ ಡ್ರೆಸ್ ಎಲ್ಲ ನೋಡಿ ಹಾಕಿ ಟ್ರೈ ಮಾಡಿ ನೋಡೋಷ್ಟರೊಳಗೆ ಅವರು ಲೇಡಿ ಮೇಡಮ್ ಬಂದು ತೊಗೊಂಡು ಬಂದಿದ್ದಾರೆ. ಇದರದ್ದು ಈ ಒಂದು ಕಲರ್ ಮತ್ತು ಇನ್ನೊಂದು ಕಲರ್ ತೊಗೊಂಡು ಬಂದಿದ್ದಾರೆ. ಸೊ ಅವರಿಗೆ ದೊಡ್ಡ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಇದು ಈ ಥರದಕ್ಕೆ ಸೆಲೆಕ್ಟ್ ನೀವೇ ಅಲ್ಲಿಂದ ಹುಡುಕಿ ತೊಗೊಂಡು ಬಂದು ಕೊಟ್ಟಿದ್ದಕ್ಕೆ ತುಂಬ 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 ಥ್ಯಾಂಕ್ಸ್. ಸೊ ಹಾಗಾಗಿ ಈ ಬಟ್ಟೆ ಸಿಕ್ಕಿತ್ತು. ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಡ್ರೆಸ್. ಸೆಕೆಂಡ್ ಡ್ರೆಸ್ ಬಂದುಬಿಟ್ಟು, ಸೆಕೆಂಡ್ ಫ್ರಾಕ್ ಬಂದುಬಿಟ್ಟು ಇದು. ಸೊ ಇದೂ ಸೂಪರ್ ಆಗಿದೆ. ಇದು ಫುಲ್ ಇಲ್ಲ, ಎಲ್ಲಿ ತನಕ ಬರುತ್ತೆ, ಸ್ಟೆಪ್ ಕೊಟ್ಟಿದ್ದಾರೆ. ಸೊ ಈ ಥರದ್ದು ಲಾಸ್ಟ್ ಟೈಮ್ ಕೂಡ ಸಿಮಿಲರ್ ಇದೇ ಥರದ್ದು ನಾನು ಹುಡುಕ್ತಾ ಇದ್ದಾಗ ನನ್ನ ಸೈಜ್ ಅಂತೂ ಬಂದಿರಲಿಲ್ಲ. ಸೈಜ್ ಆದರೂ ಕೂಡ ಅದು ಟೈಟ್ ಆಗಿತ್ತು. ಈ ಸಲ ಕರೆಕ್ಟಾಗಿ ಫಿಟ್ಟಿಂಗ್ ಇರುವಂತಹ ಡ್ರೆಸ್ ಸಿಕ್ಕಿದೆ. ಕಲರ್ ಇದು ಲೈನ್ಸ್ ಬಂದು ಮತ್ತು ಇಲ್ಲಿ ಬಟನ್ಸ್ ಆಗಿ ಕೊಟ್ಟಿದ್ದಾರೆ. ಸೊ ಇದು ತುಂಬಾ ಚೆನ್ನಾಗಿದೆ. ಇದಕ್ಕೆ ಪ್ಯಾಂಟ್ ಬೇಕಾಗಿಲ್ಲ, ಇದನ್ನು ನಾರ್ಮಲಾಗಿ ಫ್ರಾಕ್ ಆಗಿ ಹಾಕೊಂಡು ಹೋಗ್ಬೋದು. ತುಂಬಾ ಸೂಪರ್ ಕಾಣುತ್ತೆ, ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಇದು ಬರುತ್ತೆ. ಇದು ಸ್ಕರ್ಟ್, ಕಂಪ್ಲೀಟ್ ಸ್ಕರ್ಟು. ಇದು ಡ್ರೆಸ್ ಲಾಸ್ಟ್ ಟೈಮ್ ನಾನು ಗೀತಾಂಜಲಿಯಲ್ಲೇ ತೊಗೊಂಡಿದ್ದು, ಬಟ್ ಇದಕ್ಕೆ ಕಾಂಬೋ ಆಗಿ ಇರಲಿಲ್ಲ. ಸೊ ಇದಕ್ಕೆ ಸ್ಕರ್ಟನ್ನು ನೋಡುವ, ಪ್ಯಾಂಟನ್ನು ನೋಡುವ ಅಂತೇಳಿ ಹೇಳಿದ್ವಿ. ಸೊ ಇದರ ಸ್ಕರ್ಟ್ ಈ ಥರ ಬಂದಿದೆ. ಫುಲ್ ಅಗಲ, ನಾನು ಸೋಫಾದ ಮೇಲೆ ನಿಂತು ತೋರಿಸ್ತೀನಿ. ಫುಲ್ ಸ್ಕರ್ಟ್ ಫುಲ್ ಅಗಲ ಇದೆ. ಆ್ಯಂಡ್ ಒಳಗಡೆಯಿಂದ ನೀವು ನೋಡಬೇಕಂದ್ರೆ ಈ ಥರ ಕ್ಲಾತ್ ಇದೆ. ಇದನ್ನು ಸ್ಟ್ರೆಚೇಬಲ್, ನೀವು ದೇವಸ್ಥಾನಕ್ಕೆ ಹೋಗುವಾಗಲೂ ಹಾಕ್ಬೋದು. ಈ ಟಾಪಿಗೆ, ವೆಸ್ಟರ್ನ್ ಟಾಪಿಗೆ ನೀವು ಈ ಸ್ಕರ್ಟ್ ಥರ ಹಾಕೊಂಡು ಹೋದರೆ ದೇವಸ್ಥಾನಕ್ಕೂ ಹಾಕೊಂಡು ಹೋಗ್ಬೋದು. ಇಟ್ಸ್ ವೆರಿ ನೈಸ್. ತುಂಬಾ ಅಗಲಾಗಿ ಚೆನ್ನಾಗಿದೆ. ಈ ಥರ ಲೈನ್ ನಿಲ್ಲುತ್ತೆ. ಕಂಪ್ಲೀಟಾಗಿ ಕರೆಕ್ಟ್ ತೋರಿಸಿದ್ರೆ ನೋಡಿ, ಈ ಥರ ಲೈನ್ ಆಗಿ ಒಂಥರ ಫ್ರಿಲ್ ಆಗಿದೆ. ತುಂಬಾ ಚೆನ್ನಾಗಿದೆ ಕ್ಲೋತು. ಈಗ ಸೆಕೆಂಡ್ ಸ್ಕರ್ಟ್ ಯಾವ್ದು ತೊಗೊಂಡಿದ್ದೇನೆ ಅಂತ ತೋರಿಸ್ತೀನಿ ಬನ್ನಿ. ಇದು ಬಂದುಬಿಟ್ಟು ಸೆಕೆಂಡ್ ಸ್ಕರ್ಟ್. ತುಂಬ ಚೆನ್ನಾಗಿದೆ. ಫುಲ್ ಫ್ಲವರ್ ಆಗಿ, ಬ್ಲ್ಯಾಕಲ್ಲಿ ಒಂಥರ ಗ್ರೇಯಿಶ್ ಆಗಿ, ಪಿಂಕಿಶ್ ಆಗಿ, ಒಂಥರ ಮಿಕ್ಸ್ಡ್ ಆಗಿ ಫ್ಲವರ್ಸ್ ಕಲರ್ ಬರುತ್ತೆ ಅಲ್ವಾ, ಹಾಗೆ ಇದೆ. ಸೊ ಇದಕ್ಕೆ ಇದು ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಅಂತ ಅನಿಸ್ತು ನನಗೆ. ಫ್ಲವರ್ ಆಗಿ ತುಂಬಾ ಕಾಂಬಿನೇಷನ್ ಚೆನ್ನಾಗಿದೆ. ಸೊ ಸೆಕೆಂಡ್ ಒನ್ ಬಂದುಬಿಟ್ಟು ಲಾಸ್ಟ್ ಬಂದುಬಿಟ್ಟು ಈ ಜೀನ್ಸ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಫಸ್ಟಿಗೆ ತೋರಿಸಿದ್ದು ಸ್ಟ್ರೆಚೇಬಲ್ ಒಂದಿತ್ತು. ಸ್ಟ್ರೆಚೇಬಲ್ ಅಷ್ಟೇನು ಚೆನ್ನಾಗಿರಲಿಲ್ಲ, ಬಟ್ ಇದು ತುಂಬಾ ಚೆನ್ನಾಗಿ ಕಾಣ್ತಿತ್ತು. ಸೊ ಅದಕ್ಕೋಸ್ಕರ ನಾನು ಇದನ್ನು ಪರ್ಚೇಸ್ ಮಾಡಿದೆ. ಇದು ಟಾಪಿಗೆ ಯಾವ್ದು ಕೂಡ ಟಾಪ್ಗೆ ಹಾಕ್ಬೋದು. ತುಂಬ ಚೆನ್ನಾಗಿದೆ. ಇದಾಗಿತ್ತು ಹೊಸ ವರ್ಷದ ವಿಡಿಯೋ. ಸೊ ಶಾಪಿಂಗ್ ಒಂದು ಪರ್ಚೇಸ್ ಮಾಡ್ಲಿಕ್ಕೆ ಹೋಗಿ ಇಷ್ಟು ರಾಶಿ ಪರ್ಚೇಸ್ ಮಾಡಿದ್ದೇನೆ. ಸೊ ಅದೊಂಥರ ಗಮ್ಮತ್ತಿತ್ತು ಪರ್ಚೇಸಿಂಗ್. ಇದು ಒಂದು ನೋಡಿದ್ಕೊಳ್ಳೆ ಒಂದು ಖುಷಿ ಆಗ್ತಿತ್ತು. ಸೊ ಬೆಸ್ಟ್ ಕ್ವಾಲಿಟಿ ಆ್ಯಂಡ್ ಆಲ್ಸೋ ಕಮ್ಮಿ ಪ್ರೈಸಲ್ಲಿತ್ತು. ತುಂಬಾ ಚೆನ್ನಾಗಿತ್ತು. ಸೊ ಎಲ್ಲ ಪರ್ಚೇಸಿಂಗ್ಗೆ ಹೋಗಿ ಬರೋಷ್ಟರೊಳಗೆ, ಎಲ್ಲ ಆಗಿ ಮನೆಗೆ ಬರೋಷ್ಟರೊಳಗೆ 8:30 ಆಗಿತ್ತು. ಸೊ ನೈಟ್ ವೀಡಿಯೋ ಮಾಡಲಿಕ್ಕೆ ಸಹ ಆಗಲಿಲ್ಲ. ಸೊ ಹಾಗಾಗಿ ಎಲ್ಲನೂ ಬಟ್ಟೆ ಎಲ್ಲ ನೋಡ್ತಾ ಕೂತ್ಕೊಂಡ್ವಿ. ನಂತರ ಬೇಗ ಊಟ ಮಾಡಿದ್ದು, ಮಲಗಿದೆ. ಸೊ ಹೊಸ ವರ್ಷಕ್ಕೂ ಟೈಮ್ ಆಗ್ತಾ ಬಂತು ಅಂತ ಹೇಳಲಿಕ್ಕೆ ಆಗಲಿಲ್ಲ. ಸೊ ಹಾಗೆ ಬೇಗ ಮಲಗಿದ್ದು. ಎಲ್ಲರೂ ಮನೆ ಹತ್ರ ಪಟಾಕಿ ಬಿಟ್ಟು ಢಾಬ್ ಬಂದು ಶಬ್ದ ಆಗುವಾಗ ಗೊತ್ತಾಯ್ತು ಇವತ್ತು ಹೊಸ ವರ್ಷ ಆಯಿತು ಅಂತೇಳಿ January 1st 2026 ಸ್ಟಾರ್ಟ್ ಆಯ್ತು ಅಂತ ಹೇಳಿ. ಮಲಗಿದಲ್ಲಿ ನನ್ನ ಪಪ್ಪ ಮನೆಗೆ ವಿಶ್ ಮಾಡಿದ್ದೆ, ಹ್ಯಾಪಿ ನ್ಯೂ ಇಯರ್ ಅಂತೇಳಿ ಹೇಳಿ. ಸೊ ನಿಮ್ಮೆಲ್ಲರಿಗೂ ಪುನೊಮ್ಮೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಈ ವರ್ಷ ನಿಮಗೆ ಸಂತೋಷ, ಆನಂದ, ಸಮೃದ್ಧಿ ಎಲ್ಲ ಸಿಗಲಿ ಅಂತೇಳಿ ಹೇಳಿ ದೇವ್ರ ಹತ್ರ ನಿಮ್ಮ ಕಡೆಯಿಂದ ನಾನು ಕೂಡ ಅಪ್ಲಿಕೇಶನ್ ಹಾಕಿಬಿಡ್ತೀನಿ. ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತೇಳಿ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತೀನಿ. ಬಾಯ್.